ನಮಸ್ಕಾರ. ನನ್ನ ಹೆಸರು ಅಶೋಕ್ ಕುಮಾರ್, ಜಂಬೆ ಅಶೋಕ್ ಅಂತ ಗುರುತಿಸ್ತಾರೆ. ಈ ಧಾರಾವಾಹಿನಲ್ಲಿ ನಾನು ಶಾಂತ ವೀರಣ್ಣ ಅನ್ನೋ ಪಾತ್ರ ಮಾಡ್ತಾಯಿದ್ದೀನಿ. ಇವನು ವೀರಣ್ಣ ಬಹಳ ಸಾದಾ ಸೀದಾ ಮನುಷ್ಯ. ಅನುಕೂಲಕ್ಕಿಂತ ಆದರ್ಶನೇ ಮುಖ್ಯ ಅಂತ ಬದುಕಿರುವಂಥವನು. ಮುದ್ದಾದ 3 ಜನ ಹೆಣ್ಮಕ್ಳು, ಹೆಂಡತಿ ಸಹ ಒಳ್ಳೆಯವಳೆ. ಆದರೆ ಅವಳ ಜೀವನದಲ್ಲಿ ನಡೆದಂಥ ಒಂದು ಘಟನೆಯಿಂದ ಈ ಥರ ನಿರ್ಧಾರ ತಗೊಂಡು ನನ್ನ 3 ಜನ ಹೆಣ್ಮಕ್ಕಳನ್ನ ಏನಾದರೂ ಆಗಲಿ, ಅದು ಸುಳ್ಳು ಹೇಳ್ತೀನೋ, ಕಳ್ತನ ಮಾಡ್ತೀನೋ, ಏನು ಮಾಡ್ತೀನೋ, ಇವರನ್ನು ಶ್ರೀಮಂತರ ಮನೆಗೆ ಸೊಸೆಯಂದಿರನ್ನಾಗಿ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ. ಸೊ ಅವಳ ನನ್ನ ನಡುವೆ ಈ ಕಾರಣಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಅವಳು ತಪ್ಪು ಮಾಡಿದಾಗ ತಿದ್ದೋ ಪ್ರಯತ್ನ ಮಾಡ್ತೀನಿ. ಲಕ್ಕಿಲಿ ನನ್ನ 2 ಹೆಣ್ಮಕ್ಳು ನನ್ನ ಜೊತೆ ಇದ್ದಾರೆ. ದೊಡ್ಡ ಮಗಳನ್ನು ಹೇಗೋ ಕನ್ವಿನ್ಸ್ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಅವಳು ನನ್ನ ಮಾತು ಕೇಳ್ತಾ ಇಲ್ಲ. ಅಮ್ಮ ಮಗಳು ಒಂದಾಗ್ಬಿಟ್ಟಿದ್ದಾರೆ. ಈ ಒಂದು ಧಾರಾವಾಹಿನಲ್ಲಿ ಭಾಗವಹಿಸೋದಕ್ಕೆ ತುಂಬ ಖುಷಿಯಾಗುತ್ತೆ. ರಾಮ್ಜಿಯವರು ಒಂಥರ ನಮ್ಮ ಟೆಲಿವಿಷನ್ನಲ್ಲೇ ಒಂಥರ ಕಿಂಗ್ ಪ್ರೊಡ್ಯೂಸರ್ ಇದ್ದ ಹಾಗೆ. ಅವರ ಒಂದು ಪ್ರಾಜೆಕ್ಟ್ನಲ್ಲಿ ಇದು ನನ್ನ 2ನೇ ಪ್ರಾಜೆಕ್ಟು ಮಾಡ್ತಾ ಇರೋದು. ಒಳ್ಳೆ ಟೀಮು, ಹೊಸ ಟೀಮು, ತುಂಬ ಜನ ಗೊತ್ತಿರೋವಂಥರಿದ್ದಾರೆ, ತುಂಬ ಜನ ಯಂಗ್ಸ್ಟರ್ಸ್ಗಳಿದ್ದಾರೆ. ಇವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನೋಡಿ ಆಶೀರ್ವದಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋನಿಕಾ. ನನ್ನ ಪಾತ್ರ ಹೇಗೆ ಅಂದರೆ, ಅಮ್ಮನ ಮುದ್ದಿನ ಮಗಳು. ಅಮ್ಮ ಏನು ಹೇಳ್ತಾರೋ ಅದನ್ನೇ ನಾನು ಮಾಡೋದು. ಅಮ್ಮನ ಮಾತು ಮೀರಲ್ಲ. ನನಗೆ ದುಡ್ಡು ಅನ್ನೋದು ಸ್ವಲ್ಪ ಜಾಸ್ತಿನೇ ಆಸೆ ಇದೆ. ಬಿಕಾಸ್ ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು. ಆ್ಯಂಡ್ ಇವತ್ತು ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮನಿ. ಆ್ಯಂಡ್ ನಾನು ಚೆನ್ನಾಗಿರಬೇಕು. ಅಪ್ಪನ ಮನೇಲಿ ಕಷ್ಟಪಟ್ಟಂಗೆ ಗಂಡನ ಮನೇಲಿ ನಾನು ಕಷ್ಟಪಡಬಾರ್ದು. ರಾಣಿ ಥರ ಇರಬೇಕು ನಾನು, ಆ ಥರ ಪಾತ್ರ. ಆ್ಯಂಡ್ ಸೆಲ್ಫಿಶ್ ಅಂತ ಅನ್ಕೊತಾರೇನೋ ಕೆಲವು ಜನ. ಬಟ್ ನನ್ನಿಷ್ಟ, ನನಗಿಷ್ಟ ಆಗಿದ್ದನ್ನು ಪಡ್ಕೊಳ್ಳೋದಕ್ಕೆ ಒಂದಷ್ಟು ಎಫರ್ಟ್ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಸೆಲ್ಫಿಶ್ ಅನ್ನಾರ, ಅದನ್ನು ಸೆಲ್ಫ್ ಲವ್ ಅಂತೀನಿ. ಸೊ ಇಷ್ಟೇ ನನ್ನ ಪಾತ್ರ. ಆ್ಯಂಡ್ ರಾಮ್ಜಿ ಸರ್, ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡ. ಈ ಕಲರ್ಸ್ ಕನ್ನಡಲ್ಲಿ ಇದು ನನ್ನ 3ನೇ ಪ್ರಾಜೆಕ್ಟ್. ರಾಮ್ಜಿ ಸರ್ ಪ್ರೊಡಕ್ಷನ್ ಇದು ನನ್ನ 2nd ಪ್ರಾಜೆಕ್ಟ್. ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ 27 8 o'clock ಬರ್ತಾ ಇದ್ದೀವಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮೆಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಚಿನ್ಮಯ್, ನೀವು ಮಾತಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಹಾರಿಕಾ ಶೆಟ್ಟಿ ಅಂತ. ಸೊ ನಂದು ಫಸ್ಟ್ ಪ್ರಾಜೆಕ್ಟ್ ಇದು. ರಾಮ್ಜಿ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಚಿನ್ಮಯ್ ಅನ್ನೋದು ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್. ಅವಳು ಹೇಗೆ ಅಂದರೆ, ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಆದರೆ ಫ್ಯಾಮಿಲಿ ಅಮ್ಮ ಹೋಗೋ ದಾರಿ ಅವಳಿಗೆ ಇಷ್ಟ ಆಗ್ತಿರಲ್ಲ. ಅಕ್ಕ ಜೊತೆ ತುಂಬ ಕ್ಲೋಸ್, ಗೌರಿ ಜೊತೆ ತುಂಬ ಕ್ಲೋಸ್ ಇರ್ತಾಳೆ. ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿರೋದ್ರಿಂದ ನಾನು ಸರಿ ದಾರಿಯಲ್ಲಿ ಹೋಗಬೇಕು ಅಂತ ಯಾವಾಗಲೂ ಅಮ್ಮನ ಹತ್ರ ಮಾತಾಡ್ತಿರ್ತೀನಿ, ಅಮ್ಮನ ಹತ್ರ ಬುದ್ಧಿ ಹೇಳ್ತಿರ್ತೀನಿ. ಬಟ್ ಅವ್ರು ನಾನು ಅಗೇನ್ಸ್ದಾಗೆ ಇರ್ತಾರೆ. ಅವ್ರಿಗೇನು ಅನ್ಸುತ್ತೆ ಅದೇ ದಾರಿಯಲ್ಲೇ ಹೋಗ್ತಿರ್ತಾರೆ. ಸೊ ಓವರ್ ಆಲ್ ಕ್ಯಾರೆಕ್ಟರ್ ಬಂದುಬಿಟ್ಟು ಒಂದು ಸ್ವಲ್ಪ ಟಾಮ್ ಬಾಯ್ ಕ್ಯಾರೆಕ್ಟರ್. ಮತ್ತು ದಿಸ್ ಇಸ್ ಮೈ ಕ್ಯಾರೆಕ್ಟರ್.